ಹಲೋ, ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಇವತ್ತು ನಮ್ಮ ಕುಂದಾಪುರ ಕೈ ರುಚಿಯಿಂದ ಒಂದು ಬೆಣ್ಣೆ ಮುರ್ಕ, ಉದ್ದಿನಬೇಳೆ ಬೆಣ್ಣೆ ಮುರ್ಕ ಎಷ್ಟು ಚೆನ್ನಾಗಿದೆ. ಬಾಯೊಳಗಿಟ್ರೆ ಹಾಗೆ ಗರಿಗೆ ಹೋಗುತ್ತೆ ಫ್ರೆಂಡ್ಸ್. ಮಾಡಿ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ನೋಡಿ. ಇವಾಗ ಈ ಪಾತ್ರೆಯಲ್ಲಿ ಒಂದು ಪಾತ್ರೆ ಉದ್ದಿನಬೇಳೆ ಹಾಕಿದ್ದೀನಿ. ಉದ್ದಿನಬೇಳೆ ಚಕ್ಕಲಿದು ಇದೇ ಯಾವ ಪಾತ್ರೆಗೆ ಉದ್ದಿನಬೇಳೆ ಹಾಕಿದ್ದೀನೋ ಅದೇ ಪಾತ್ರೆಯಲ್ಲಿ, ಅಳತೆ ಪಾತ್ರೆ ಇದೊಂದು, ಅದಕ್ಕೆ 5 ಭಾಗ, 1 ಪಟ್ಟು ಉದ್ದಿನಬೇಳೆ, ಇನ್ನು 5 ಪಟ್ಟು ಅಕ್ಕಿ ಹಿಟ್ಟು, ಇಷ್ಟು ಹಾಕಿ ಎಳ್ಳು, ಆಮೇಲೆ ಓಂಕಾಳು, ಆಮೇಲೆ ಇದು ಇಂಗು, ನಂತರ ಖಾರ ಪುಡಿ, ಚಿಲ್ಲಿ ಪುಡಿ, ಆಮೇಲೆ ತುಪ್ಪ, 1-4 ಚಮಚಿ ತುಪ್ಪ, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಬೇಕು. ಇದು ತುಂಬ ಗರಿ ಜಾಸ್ತಿ ಹುರಿಬಾರ್ದು, ಸ್ವಲ್ಪನೇ ಹುರಿಬೇಕು, ಘಮ ಬರೋ ತನಕ ಸ್ವಲ್ಪ. ಆಮೇಲೆ ಅದನ್ನು ನೀರಲ್ಲಿ ಚೆನ್ನಾಗಿ 2-3 ಸರ್ತಿ ತೊಳೆದು ಕುಕ್ಕರಲ್ಲಿ ಸಿಟಿ ಹಾಕಬೇಕು. ಒಂದು 5-6 ಸಿಟಿ ಹಾಕಿದರೆ ಫುಲ್ಲು ಸಾಫ್ಟ್ ಆಗುತ್ತೆ. ಸಾಫ್ಟಾಗಿ ಹಾಗೆ ಕುಕ್ಕರ್ ಮುಚ್ಚಿ ಇಡ್ತೀನಿ. ಒಂದು 5-6 ಸಿಟಿ ಹಾಕ್ತೀನಿ. ಆಯಿತು, ಅದೇ ಅಲ್ಲಿ ಸಿಟಿ ಹಾಕಿಟ್ಟಿದ್ದೀನಿ. ಈಗ ಅದೇ ಉದ್ದಿನಬೇಳೆ ಹುರಿದ ಪಾತ್ರೆ ಬಾಣಲಿಗೆ ಅಕ್ಕಿ ಹಿಟ್ಟು, ಎಣ್ಣೆನ ಹಾಕೋದು ಬೇಡ. ಇದನ್ನು ಸಹ ಸ್ವಲ್ಪ ಬೆಚ್ಚಗೆ ಮಾಡಬೇಕು, ಜಾಸ್ತಿ ಇದನ್ನು ಹುರಿಬಾರ್ದು. ಚಕ್ಕಲಿ ಮಾಡುವಾಗ ಕಟ್ಟಾಗುತ್ತೆ. ಇವಾಗ ಕುಕ್ಕರ್ ವಿಶಿಲ್ ಬರ್ತಾಯಿದೆ ನೋಡಿ, 5 ಸಿಟಿ ಹಾಕ್ತೀನಿ. ಹಾಗೆ ಅದನ್ನು ಆಫ್ ಮಾಡಿ ಇಟ್ಟಿದ್ದೀನಿ ಕುಕ್ಕರ್ನ. ಇವಾಗ ಏನು ಮಾಡಬೇಕು, ಇದೊಂದು ಬಾಣಲಿ, ಚಿಕ್ಕ ಬಾಣಲಿಗೆ ತುಪ್ಪ 1-4 ಚಮಚ, 1 ಚಮಚ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಬೇಕು. ಬಿಸಿಯಾಗಿ ಫುಲ್ಲು ಬಿಸಿ ಕಾಯಬೇಕು, ಹೀಟಾಗಬೇಕು. ಈ ಅಕ್ಕಿ ಹಿಟ್ಟಿನ ಮೇಲೆ, ಇದು ಕಾದಿದೆ, ಅಕ್ಕಿ ಹಿಟ್ಟು ಮೇಲೆ ಹುಯ್ತೀನಿ. ತುಪ್ಪ ಮತ್ತು ಎಣ್ಣೆ ಎರಡನ್ನು ಹೀಗೆ ಮಿಕ್ಸ್ ಮಾಡಬೇಕು. ಫುಲ್ಲು ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಎಳ್ಳು, ಬಿಳಿ ಎಳ್ಳು, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರು, ಆಮೇಲೆ ಇಂಗು, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಓಂಕಾಳನ್ನು ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿಬಿಟ್ಟು ಹಾಕಬೇಕು. ಹಾಗೆ ಇವಾಗ ನೋಡಿ, ಅದನ್ನು ಉದ್ದಿನಬೇಳೆನ ಮಿಕ್ಸಿಗೆ ಹಾಕಿ ಗ್ರೈಂಡರ್ ಮಾಡಿದ್ದೀನಿ, ರುಬ್ಕೊಂಡಿದ್ದೀನಿ. ಈ ಅಕ್ಕಿ ಹಿಟ್ಟಿನ ಜೊತೆ ಅವು ಬೇಯಿಸಿದ್ದು ರುಬ್ಬಿದ ಉದ್ದಿನಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ತುಂಬ ತೆಳ್ಳಗಾದರೆ ಚೆನ್ನಾಗಿಲ್ಲ, ತುಂಬ ಗಟ್ಟಿ ಆದರೆ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಬೇಕು, ಸ್ವಲ್ಪ ಕೈ ನೋವು ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನಿಮ್ಗೆ ಹದ ನೋಡಿ ಈ ಥರ ಇರಬೇಕು. ಚಕ್ಕಲಿ ಮಾಡೋಕ್ಕೆ ಎಲ್ಲರಿಗೂ ಗೊತ್ತು. ನಾನೀಗ ಬಾಣಲಿಗೆ ಇದಕ್ಕೆ ಚಕ್ಕಲಿ ಹಚ್ಚಿಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದನ್ನು ಸ್ವಲ್ಪ ಹೀಗೆ ಉಂಡೆ ಥರ ಮಾಡಿಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಬಿಡ್ತಾಯಿದ್ದೀನಿ. ಬೆಣ್ಣೆ ಇದು ತುಪ್ಪ ಹಾಕಿದ್ದವಲ್ಲ, ಹಾಗಾಗಿ ಬೆಣ್ಣೆ ಮುರ್ಕ ತುಂಬ ಗರಿಯಾಗಿ ಬರುತ್ತೆ. ಒಂದು ತಿಂದರೆ ಜಾಸ್ತಿ ತಿನ್ನೋಣ ಅನಿಸುತ್ತೆ ಫ್ರೆಂಡ್ಸ್. ಈಸಿಯಾಗಿ ಮಾಡ್ಬೋದು. ಚಕ್ಕಲಿ ಸುತ್ತಿ ರೌಂಡ್ ಮಾಡೋದು ಸ್ವಲ್ಪ ಕಷ್ಟ. ಇದೇನಿಲ್ಲ, ಬಾಣಲಿಗೆ ಡೈರೆಕ್ಟಾಗಿ ಬಿಡ್ತೀನಿ ನಾನು. ಇವಾಗ ಸಂಜೆ ಹೊತ್ತು ಸ್ನ್ಯಾಕ್ಸ್, ಈಗ ಕಾಫಿ ಟೀಗೆ ಒಂದು ಸ್ವೀಟ್ ಕೊಟ್ಟರೆ, ಯಾರಾದರೂ ಬಂದರೆ ಅದ್ರ ಜೊತೆ ಇದು 4 ಬೆಣ್ಣೆ ಮುರ್ಕ ಕೊಟ್ಟರೆ, ನಾವು ಮನೆಯಲ್ಲೇ ಮಾಡಿರ್ತೀವಿ ಕೊಬ್ಬರಿ ಎಣ್ಣೆಯಿಂದ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ. ನೋಡಿ ಎಷ್ಟು ಗರಿಯಾಗಿ ಬಂದಿದೆ ನೋಡಿ. ಅದು ಉದ್ದಿನಬೇಳೆ ಹುರಿದು ಕುಕ್ಕರಲ್ಲಿ ಇದು ಮಾಡಿಬಿಟ್ಟು ಬೇಯಿಸ್ಬಿಟ್ಟು ಅದನ್ನು ಇದು ಮಾಡ್ತೀವಲ್ಲ, ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಒಬ್ಬೊಬ್ಬರು ಹುರುಗಡಲೆ ಹಾಕ್ತಾರೆ, ಇಲ್ಲ ಬರೀ ಅಕ್ಕಿ ಹಿಟ್ಟಿಂದ ಮಾಡ್ತಾರೆ. ಈ ಥರ ಒಂದು ಸತಿ ಮಾಡಿ ನೋಡೋಣ, ಚೆನ್ನಾಗಿ ಬಂದಿದೆ. ಹಾಗಾಗಿ ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಮತ್ತೆ ಮಾಡಿ ನೋಡಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಆಯಿತು, ಚಕ್ಕಲಿ ಮುಗ್ದೇ ಹೋಯಿತು.
ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.